welcome back to my YouTube channel. Hello family members and welcome back to my channel. ಅನಿಸ್ತಾಡಿಯಾ ತುಂಬಾ ಅನಿಸ್ತಾಡಿಯಾ ನಾನು ಹೇಳಿದ್ನ ದೇವರು ನಿಂಗೆ ಒಳ್ಳೆ ಮಾಡಿ ನಂಗೆ ವಿಂಡೋ ಸೀಟ್ ಬೇಕು ಕೊಡ್ದಿಲ್ಲ ಅಂತೆ ನಾನು ಅವಳು ಮತ್ತೆ ಮೇಲೆ ಕೂತ್ಕೊಂತೀನಿ ಹೆಂಗೆ ಮುಟ್ಕೊಂಡಿದ್ದಾಳಂತ ಮೂದೇವಿ. ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ಶ್ರೇಯಾ ನಾಗರಾಜ್ ಕಂಚುಗೋಡು. ನಾವಿವತ್ತು ಕುಂದಾಪುರಕ್ಕೆ ಹೊರಡುವ ಅಂತ ಪ್ಲ್ಯಾನ್ ಮಾಡಿದ್ದೇವೆ. ಯಾಕಂದರೆ ನಮ್ಮನೇಲಿ ಇವತ್ತು ಯಾರೋ ಬಂದಿದ್ದಾರೆ, ನಮಗೆ ತೋರಿಸ್ತೇನೆ ಬಾರೆ. ಸೊ ಇವ್ರ ಜೊತೆ ನಾನಿವತ್ತು ಕುಂದಾಪುರಕ್ಕೆ ತಿರ್ಲಿಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ನಾನು ಫುಲ್ ವ್ಲಾಗನ್ನು ಅಪ್ಲೋಡ್ ಮಾಡಲಿಕ್ಕಿದ್ದೇನೆ. ಇದು ನನ್ನ ಮೊದಲನೇ ಫುಲ್ ವ್ಲಾಗ್ ಆಗಿರುತ್ತೆ. ಸೊ ನೀವು ಫಸ್ಟಿಂದ ಲಾಸ್ಟ್ವರೆಗೂ ನೋಡಲೇಬೇಕು. ಸೊ ಇಷ್ಟೇ, ನಾವೇನು ಕುಂದಾಪುರಕ್ಕೆ ಹೊರಡುವ. ಬಾಯ್ 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 ಟಾಟಾ. ನಾವು ಮನೆಯಿಂದ ಬಸ್ ಸ್ಟ್ಯಾಂಡ್ವರೆಗೂ ಆಟೋದಲ್ಲಿ ಹೊರಟ್ವಿ. ಬಸ್ ಸ್ಟ್ಯಾಂಡಲ್ಲಿ ಇಳಿದ ಕೂಡಲೇ ನಮಗೆ ಬೈಂದೂರು ಟು ಕುಂದಾಪುರ ಬಸ್ ಸಿಕ್ತು. ಬಸ್ ಸಿಕ್ಕಿದ್ದಲ್ಲದೆ ಸೀಟ್ ಕೂಡ ಸಿಕ್ತು. ಅದೇ ಒಂದು ದೊಡ್ಡ ಖುಷಿ. ನನಗಂತೂ ಅಯ್ಯಮ್ಮ ಅನಿಸಿಬಿಡ್ತು. ನಾನೀಗ ಲೈಫಲ್ಲೇ ಫಸ್ಟ್ ಟೈಮ್ ಐಬ್ರೋ ಮಾಡಲಿಕ್ಕೆ ಹೊರಟಿದ್ದೆ. ಬಟ್ ನನಗೆ ಹೆದರಿಕೆ ಆಗುತ್ತೆ ಗಾಯ್ಸ್, ಎಂತ ಮಾಡೋದಂತ ಗೊತ್ತಿಲ್ಲ. ತುಂಬ ನೋವಾಗುತ್ತೆ, ನೋಡ್ಕೊ. ತುಂಬ ನೋವಾಗುತ್ತೆ, ನೋಡ್ಕೊ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಅಡ್ಡಿಲ್ಲ, ಎಷ್ಟು ನೋವಾದರೂ ತಡ್ಕೊಂಡು ಐಬ್ರೋ ಮಾಡ್ಕೊಳ್ತೀನಿ. ಯಾಕೆ ನಾನು ಫಸ್ಟ್ ಟೈಮ್ ಐಬ್ರೋ ಮಾಡ್ಕೊಳ್ಳೋದ್ರಿಂದ ಅದೆಷ್ಟು ನೋವಾಗುತ್ತೆ ಅಂತ ಕೂಡ ನಂಗೆ ಗೊತ್ತಿರಲಿಲ್ಲ. ನಾನು ಹೋಗಿ ಸುಮ್ಮನೆ ಕೂತ್ಕೊಂಡೆ. ನನ್ನ ಅಕ್ಕ ಹೇಳ್ತಾ ಇದ್ಲು, ಹೆದರಿಸ್ತಾನೇ ಇದ್ಲು ನೋವಾಗುತ್ತೆ ಅಂತ. ಆದರೂ ನಾನು ಧೈರ್ಯ ಮಾಡ್ಕೊಂಡು ಕೂತ್ಕೊಂಡೆ. ನಾನು ಫಸ್ಟ್ ಟೈಮ್ ಐಬ್ರೋ ಮಾಡ್ಕೊಳ್ಳೋದ್ರಿಂದ ಅವ್ರು ಫಸ್ಟ್ ಮಾಡುವಾಗ ನಂಗೆ ತುಂಬಾ ನೋವಾಯಿತು. ಆಮೇಲೆ ಅದು ಅಭ್ಯಾಸ ಆಗಿಬಿಟ್ಟಂಗೆ ಆಯಿತು. ಗಾಯ್ಸ್, ಇದು ನನ್ನ ಐಬ್ರೋ ಆದಮೇಲೆ ಮಾಡಿದ್ದ ಕೂದಲೆಲ್ಲ ಬಾಯಿ. ಈಗ ನಾವೆಲ್ಲ ಹೊರಟಿದ್ದೀವಿ ಅಂತ ನನಗೂ ಸರಿ ಗೊತ್ತಿಲ್ಲ. ಬನ್ನಿ ಗಾಯ್ಸ್, ಹೊರಡುವ. ಮುಂದಕ್ಕೆ ಹೋಗು. ಕ್ರಾಕ್ಸ್ ಅಂತೂ ನನಗೆ ಎಲ್ಲೂ ಸಿಗಲೇ ಇಲ್ಲ. ಹುಡುಕ್ತಾನೇ ಇದ್ದೆ. ಹುಡುಕಿ ನಂಗಂತೂ ಸಾಕಾಯ್ತು. ಏನು ಗೊತ್ತಾ ಗೈಸ್, ಇವಳ್ದು 5 ಸೈಜ್ ಅಂತೆ. ಆ ಸೈಜ್ ಎಲ್ಲೂ ಸಿಗ್ತಾನೆ ಇಲ್ಲ. ನಾವೇ ಹೋಗಿ ಮಾಡಿಸ್ಕೊಂಡು ಬರಬೇಕು. ಒಂದು ಇಷ್ಟೇ ಚಿಕ್ಕ ಕ್ರಾಕ್ಸ್ ಗೈಸ್. ಅದು ನನ್ನ ತಪ್ಪಲ್ಲ. ಚಿಕ್ಕ ಮಕ್ಕಳಿಗಾಗುತ್ತೆ. ಎಲ್ಲೂ ಏನೂ ಸಿಗದೆ ನಾವೀಗ ರೋಡ್ ಕ್ರಾಸ್ ಮಾಡ್ತಾ ಇದ್ದೀವಿ. ಕೇಕ್ ವಾಲಕ್ಕೆ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಈಶಾನ್ಯ ಕೇಕ್ ವಾಲ 2 ಬರ್ತದೆ. ಈಶಾನ್ಯ ಕೇಕ್ ವಾಲ 2 ಬರ್ತದೆ. ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ನನಗೆ ಹಸುವಾಗ್ತಾ ಉಂಟು ಅಂತ ನನ್ನ ಅಕ್ಕ ನನಗೆ ಈಶಾನ್ಯಕ್ಕೆ ಕರ್ಕೊಂಡು ಹೋದ್ರು. ಬನ್ನಿ ನಾವು ಈಶಾನ್ಯಕ್ಕೆ ಹೋಗುವ. ಏನು ಬೇಕು ಬೇಗ ನೋಡು. ನೀನೆಂತ ತಗೊಳ್ತೀಯ? ನನಗೆ ಏನಾದರೂ ಪರವಾಗಿಲ್ಲ, ನೀನು ತೊಗೊಂಡಿದ್ದು ನಾನು ತಿಂತೀನಿ. ನೋಡು ಬೇಗ ಏನು ಬೇಕಂತ. ಪಿಜ್ಜಾ ತಿಂತೀಯಾ? ಬರ್ಗರ್? ಮತ್ತೇನು? ರೈಸ್ ಬೇಡ. ಮನೆಗೆ ಅಮ್ಮ ಮಟನ್ ಮತ್ತೇನೋ ಮಾಡ್ತಾರಂತೆ, ಸುಮ್ಮನೆ ರೈಸ್ ಎಲ್ಲ ತಿನ್ನೋದು ಬೇಡ. ಇಲ್ಲ ಐಸ್ ಕ್ರೀಮ್ ಏನಾದರೂ ತಗೋ ಬೇಗ. ಇವಾಗ ಹೇಳು ನಾವು ಏನೆಲ್ಲ ಆರ್ಡರ್ ಮಾಡಿದ್ವಿ ಅಂತ. ಸಿಸ್ಲಿಂಗ್ ಬ್ರೌನಿ, ಆಮೇಲೆ ಒಂದು ಬರ್ಗರು, ಆಮೇಲೆ ಫ್ರೆಶ್ ಲೈಮ್ ಸೋಡಾ. ಇಷ್ಟು ತೊಗೊಂಡಿದ್ವಿ. ನೋಡೋಣ ತಿನ್ನಕ್ಕೆ. ಫ್ರೆಶ್ ಲೈಮ್ ಸೋಡಾ ನನಗೆ, ಮತ್ತು ಉಳಿದಿದ್ದೆಲ್ಲ ಅವಳಿಗೆ. ನಂಗೆ ತಿನ್ನೋಕ್ಕಾಗತ್ತಾ ಇಲ್ವಾ ಅಂತ ನೋಡಿ. ಏನು ಗೊತ್ತಾ ಗೈಸ್, ಇವಾಗ ಅಷ್ಟು ತಿಂದರೆ ಮನೆಗೆ ಅಮ್ಮ ಮಟನ್ ಎಲ್ಲ ಮಾಡಿದ್ದಾರೆ. ಅದು ತಿನ್ನೋರು ಯಾರು ಇಲ್ಲ. ಆಮೇಲೆ ಅದಕ್ಕೆ ಎಂತಕ್ಕೆ ನೀನು ತಿನ್ನಬೇಕು.
ಗಾಯ್ಸ್ ಇನ್ನೂ ಬರಲಿಲ್ಲ. ನಂಗೆ ತುಂಬ ಹಸುವಾಗ್ತವಳು. ಶ್ರೇಯ ಅಂತ ಬರೀಲಿಕ್ಕೆ ಹೋಗಿ ಶ್ರೇಯಪ್ಪ ಆಗಿಬಿಡ್ತು, ಬಟ್ ಅದು ಶ್ರೇಯ. ಒಂದು ಫ್ರೆಶ್ ಲೈಮ್ಗೆ ಇಷ್ಟೊಂದು ಸ್ಟ್ರಾ ಕೊಟ್ಟಿದ್ದಾರೆ. ಯಾರಿಗಂತ ಗೊತ್ತಿಲ್ಲ, ಇರೋದಿಬ್ರೆ ಇಷ್ಟೊಂದು ಕೊಟ್ಟಿದ್ದಾರೆ ನೋಡಿ. ನಂಗಂತ ತಗೊಂಡಿರೋದು ಬರ್ಗರ್ ಬಂದಿದೆ. ಬರ್ಗರ್ ಇವಳೇ ತಿನ್ಬೇಕು, ಎಷ್ಟು ತಿಂತಾಳ ಅಂತ ನೋಡಬೇಕು. ನೋಡಿ ನಂಗೆ ತಂದಿರೋದೆಲ್ಲ ಇವಳೇ ತಿನ್ನೋದು. ಅಯ್ಯೋ ಚೆನ್ನಾಗಿದ್ಯಾ ನೂಡಲ್ಸ್? ನೋಡಿ ದನ ತಿಂದಂಗೆ ತಿಂತವಳೆ. ಇವಳಿಗೆ ಇದೆಲ್ಲ ಚೆನ್ನಾಗಿ ಇಡ್ಸುತ್ತೆ ಗೈಸ್. ದನ ನೂಡಲ್ಸ್ ಎಲ್ಲ ತಿನ್ನುವುದಿಲ್ಲ ಗೈಸ್. ಇವಳಿಗೆ ಇದೆಲ್ಲ ಚೆನ್ನಾಗಿ ಇಡ್ಸುತ್ತೆ. ಇದೇನಾದರೂ ಮನೆಗೆ ಊಟ ಸೇರೋದೇ ಇಲ್ಲ, ಮನೆ ಊಟ ತಿನ್ನೋದೇ ಇಲ್ಲ ಇವಳು. ಬರೀ ಇಲ್ಲೇ ಹೊರಗಡೆ ಫುಡ್ ತಿಂದೇ ಬದುಕ್ತಿದ್ದಾಳೆ. ಅಲ್ಲ, ನಂಗೆ ಎಷ್ಟೇ ತಲೆ ನೋಡು, ನಾನು ಮನೆ ಊಟ ಮಾಡಿನೇ ಮಲ್ಕೊಳ್ಳೋದು. ಅಯ್ಯೋ ಇದೆಲ್ಲ ಡವ್. ರಾತ್ರಿ ಹೋಗೋದು ನಾನು ಮನೆ ಊಟ ಮಾಡಿನೇ ಮಲ್ಕೊಳ್ಳೋದು. ಇದೆಲ್ಲ ಡವ್ ಗೈಸ್. ಏನು ತಿನ್ನಲ್ಲ. ಹೊರಗಡೆ ಆದ್ರೆ ಸರಿ ದನ ತಿನ್ನಕ್ಕೆ ತಿಂತಾಳೆ, ಮನೇಲಿ ಮಾತ್ರ ಏನು ತಿನ್ನಲ್ಲ. ಅವಳ ಮನೆಗೆ ಫುಡ್ ಆಗಲ್ಲ ಅಷ್ಟೇ ಅಲ್ವಾ? ನಿಜ ಅಲ್ವಾ? ನಮ್ಮ ಒಪ್ಕೋ, ನಿಜ ಅಂತ ಒಪ್ಕೋ. ವಿಡಿಯೋಗೋಸ್ಕರ ನಿಜ ಅಂತ ಒಪ್ಕೋ. ನಿಜ ಗೈಸ್. ನೋಡಿ ಗೈಸ್, ಅವಳ ಬಾಯಿಂದಲೇ ಬಂತು ನಿಜ ಅಂತ. ಬ್ರೌನಿ ಬರಲೇ ಇಲ್ಲ. ಸೊ ನಾವು ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದ್ಯಾ? ಸೂಪರ್. ಈಶಾನ್ಯಕ್ಕೆ ಹೋದ ನಾನು ಯಾವಾಗಲೂ ಸಿಸ್ಲಿಂಗ್ ಬ್ರೌನಿನೇ ತಗೊಳ್ಳೋದು. ತಿಂದು ಸಾಕಾಗಲಿಲ್ಲ ಅಂತ ನಾವು ಸ್ಟ್ರಾಬೆರಿ ಸ್ಕೂಪ್ ಮತ್ತು ಫ್ರೆಶ್ ಲೈಮ್ ಸೋಡಾ ಆರ್ಡ್ರ್ ಮಾಡಿದ್ದೀವಿ, ಬಟ್ ಇನ್ನೂ ಬರಲಿಲ್ಲ. ಎಷ್ಟು ಡಿಲೇ ಮಾಡ್ತಾರೆ. ಕಾದು 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 ಸಾಕಾಯಿತು ಗೈಸ್. ನನ್ನ ಐಬ್ರೋ ಹೆಂಗೆ ಕಾಣಿಸ್ತಿದೆ ನಿಜವಾಗ್ಲೂ ಹೇಳಿ, ಹೆಂಗೆ ಕಾಣಿಸ್ತಿದೆ ಅಂತ? ಚೆನ್ನಾಗಿ ಕಾಣಿಸ್ತಿದ್ದೀನಾ? ಚೆನ್ನಾಗಿ ಕಾಣಿಸ್ತಿದ್ದೀನಾ? ಬರೀ ಇಂಥದೆಯಾ? ಅಮ್ಮ ಹೇಳಿದ್ರು ಐಸ್ ಕ್ರೀಮ್ ತಿನ್ನಬೇಡ ಅಂತ, ಮತ್ತೆ ತಿಂತ ಇದೆಯಾ? ಬಟ್ ನನಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಸೊ ಈಗ ಅಮ್ಮ ಇಲ್ಲ, ಅದಕ್ಕೆ ತಿಂತೀನಿ. ಈ ವಿಡಿಯೋ ಅಮ್ಮ ನೋಡ್ತಾರೆ, ಆಮೇಲೆ ಇರುತ್ತೆ ಸುಪ್ರಭಾತ ಎಲ್ಲ ಕೇಳಿಸ್ಕೊ ಸರಿಯಾಗಿ. ಸುಪ್ರಭಾತ ಅಲ್ಲ ಗೈಸ್, ಮಂಗಳಾರತಿ. ತಿನ್ನು ತಿನ್ನು. ಇವತ್ತು ನಂದೇ ದಿನ. ನಮ್ಮ ಪಕ್ಕ ಯಾರೋ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು, ಅವ್ರಿಗೆ ನಾನು ವಿಶ್ ಮಾಡಿದ್ದು ಹೀಗೆ: ದೇವರು ನಿಮಗೆ ಒಳ್ಳೇದು ಮಾಡಲಿ, ದೇವರು ನಿಮಗೆ ಒಳ್ಳೇದು ಮಾಡಲಿ, ದೇವರು ನಿಮಗೆ ಒಳ್ಳೇದು ಮಾಡಲಿ, ಹಬ್ಬದ ಶುಭಾಶಯ. ಆಯ್ತು, ದಿ ಎಂಡ್ ಗಾಯ್ಸ್. ಇವಳಿದ್ದು ಬೇರೆ ಬೆಂಗಳೂರು ಕನ್ನಡ. ಎರಡು ತಿಂಗಳಿಗೆ ಬೆಂಗಳೂರಿಗೆ ಹೋದರೆ ಬೆಂಗಳೂರು ಕನ್ನಡ. ನಿಂಗೇನು ಶಾರ್ಟ್ಸ್? ಎಂಥ ಜನ, ಎಂಥ ಜನ. ಬೆಂಗಳೂರಿಗೆ ಹೋಗಿ 5 ತಿಂಗಳಾಗಲಿಲ್ಲ, ಈಗ ಬಾರಲ್ಲಿ ಹೋಗೋಣ ಬಾ ಅಂತ ಹೇಳಿ. ಎಂಥ ಅದಲ್ಲ. ಹಾಂ, ಹಂಗಂತೆ ವಿಡಿಯೋ ಆನ್ ಆಗಲಿಲ್ಲ. ಆಗಿದೆ. ಇವಳು ಹಿಂದೆ ನಡೀತಾ ಹೋದರೆ ಅಷ್ಟೇ, ನನಗಂತೂ ಸಾಕಾಗ್ಬಿಡ್ತು. ನಡೆದು ನಂಗಂತೂ ಸಾಕಾಯ್ತು ಗಾಯ್ಸ್. ನಾನು ಮತ್ತೆ ಎಲ್ಲಿಗೂ ನೋಡಿದ್ದಿಲ್ಲ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಆಮೇಲೆ ನಾವು ಚಿಲ್ಡ್ರನ್ಸ್ ಫ್ಯಾಷನ್ ಶಾಪ್ಗೆ ಹೋಗಿದ್ವಿ, ಸ್ವಲ್ಪ ಬಟ್ಟೆ ಎಲ್ಲ ತೊಗೊಳ್ಳೋಕಿತ್ತು. ಆಮೇಲೆ ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ. ನಂಗೆ ವಿಂಡೋ ಸೀಟ್ ಬೇಕು, ಕೊಡ್ದಿಲ್ಲ ಅಂತೆ. ನಾನು ಅವಳು ಮತ್ತೆ ಮೇಲೆ ಕೂತ್ಕೊಂತೀನಿ.
ನೋಡಿ ಗೈಸ್ ಎಷ್ಟು ಕಾಟ ಕೊಡ್ತಾಳೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಎಷ್ಟು ಬೇಕಾದ್ರೂ ಮಾಡ್ಕೊಡಿ ನಾನು. ಸುಸ್ತಾಗಿದೆ ಅಂತ ಈ ವಿಂಡೋ ಸೀಟ್ ಇಟ್ಕೊಂಡಾಗ ನೋಡಿ ಯಾರಿದ್ದಾರೆ ಅಂತ ನೋಡೋಲ್ಲ ನಾನು. ಯಾರು ಬತ್ತಿ ಗಾಚು ಗಾಚು. ಫೈನಲಿ ಆಯ್ತು, ವಿಂಡೋ ಸೀಟ್ ಅನ್ಸಿತ್ತು. ಎಂಥವ್ರನ್ನ ಕಟ್ಕೊಂಡು ಎಲ್ಲ ಹಠ ಅಂದರೆ ಹಠ ಗಾಯ್ಸ್. ಒಳ್ಳೆ ಗಾಳಿ ಬರ್ತಾ ಉಂಟು. ನನ್ನ ಅದೃಷ್ಟಕ್ಕೆ ನಾನು ಯಾರ ಮುಖ ನೋಡಿ ಹೋಗಿದ್ನೋ ಗೊತ್ತಿಲ್ಲ, ನಂಗೆ ಬೇಕಾದಿದ್ದು ಒಂದು ಸಿಗಲಿಲ್ಲ. ನಮ್ಮ ಅಮ್ಮ ಎಂತೆಲ್ಲ ತರಲಿಕ್ಕೆ ಹೇಳಿದ್ರು ಅದೆಲ್ಲ ಸಿಕ್ಕಿದೆ ಗಾಯ್ಸ್. ನಂಗೆ ಇಲ್ಲಿ ತಿಂದಿದ್ದೇ ಬಂತು, ನಾನು ಮತ್ತೆಂತ ಸಿಗಲಿಲ್ಲ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಶ್ರೀಂದಿಕಾರಿ? ಹಾಗೆ ಆಗಬೇಕು ನಿಮಗೆ. ಐಬ್ರೋ ಮಾಡುವಂತ ಪೋಸ್ ಕೊಟ್ಟು ಕೂತ್ಕೊಂಡೆ, ಅಲ್ಲಿ ನೋವು ಆಗಿದ್ದಷ್ಟು ಮತ್ತು ನನಗೆ ಎಲ್ಲೂ ಆಗಲಿಲ್ಲ. ಅವನ ಹತ್ರ ಹೇಳಲಿಕ್ಕೂ ಅಲ್ಲ ಬಿಡ್ಲಿಕ್ಕೂ ಅಲ್ಲ, ಅಷ್ಟಪ್ಪ ನೋವು ಮಾಡಿದ್ರು. ನಾನು ಕೂತ್ಕೊಂಡಿದ್ದು ಕೆನ ವಿಂಡೋ ಪ್ಲೇಸಲ್ಲಿ ಜಗಳ ಮಾಡಿ ಅವಳು ಕೂತ್ಕೊಂಡು ಒಳ್ಳೆ ನಿದ್ದೆ ಮಾಡಿದ್ದಾಳೆ. ಸರ್ವಿ ತಿಂದು ದನ ಥರ ತಿಂದು ಮಲ್ಕೊಂಡಿದ್ದಾಳೆ. ಇವಾಗ ಇವಳಿಗೆ ನಾನು ಎಪ್ಸಲ್ಲ, ನಾನು ತ್ರಾಸಿ ಇಳಿತೀನಿ, ಇವಳು ಎಲ್ಲಿ ಬೇಕಾದ್ರೂ ಇಳ್ಕೊಳ್ಳಿ. ನೋಡಿ ಹೆಂಗೆ ಮಲ್ಕೊಂಡಿದ್ದಾಳಂತ ಮೂದೇವಿ. ಅವಳು ಹೇಳ್ದಾಗೆ ಅವಳು ತ್ರಾಸಿ ಬಂದಮೇಲೆ ಎಬ್ಸ್ಲೇ ಇಲ್ಲ ನನಗೆ. ಕಂಡಕ್ಟರ್ ತ್ರಾಸಿ ಅಂತ ಹೋಗ್ತಾಯಿದ್ರು. ಆಮೇಲೆ ಅಷ್ಟಾಗಿ ನಾನೇ ಹೇಳಿದೆ. ಇವಳು ನೋಡಿದ್ರೆ ಕೆಳಗೆ ನಿಂತ್ಕೊಂಡು ನಗಾಡ್ತಾ ಇದ್ದಾಳೆ. ನನಗೆ ಎಷ್ಟು ಹೊಟ್ಟೆ ಉರಿಬೇಡ. ಓಕೆ ಗಾಯ್ಸ್, ನನಗೆ ಒಂದು ಒಳ್ಳೆ ನಿದ್ರೆ ಆಯ್ತು ಬಸ್ಸಲ್ಲಿ ಇವತ್ತು. ಅಕ್ಕನ ಸೀಟ್ ಕತ್ಕೊಂಡು ಮಲ್ಕೊಂಡೆ. ಸೊ ಇನ್ನು ನಿಮ್ಮ ಭೇಟಿ ಮುಂದಿನ ಮಿನಿ ವ್ಲಾಗಲ್ಲಿ. ಸಾರಿ ಇನ್ನು ನಿಮ್ಮ ಭೇಟಿ ಮುಂದಿನ ವ್ಲಾಗಲ್ಲಿ. ನಿಮಗೆ ಯಾವ ಥರದ ವ್ಲಾಗ್ಸ್ ಬೇಕು ಅಂತ ನನಗೆ ಸಜೆಸ್ಟ್ ಮಾಡಿ, ನಾನು ಅದೇ ಥರದ ವ್ಲಾಗ್ಸನ್ನು ಅಪ್ಲೋಡ್ ಮಾಡ್ತೀನಿ. ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.